ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ. ಬುಡ್ಯಾಲ ಸಿಟಿ ಒಳಗಡೆ ಅಂತ ಹೇಳ್ಬಿಟ್ಟು ನಾವು ಅದೇ ಟೈಮಲ್ಲಿ ಎಲ್ರಿಗೂ ಕನ್ವಿನ್ಸ್ ಮಾಡಿದ್ವಿ. ಎಲ್ಲಾ ಪೊಲೀಸ್ ಇಲಾಖೆಗೂ ಯಾರ್ಯಾರು ನಮ್ಗೆ ಫೋನ್ ಮಾಡಿ ಬರಬೇಡ ಅಂತ ಹೇಳಿದ್ರು ಅವ್ರಿಗೆಲ್ಲರೂ ನಾವು ಗೌರವಾಧ್ಯಕ್ಷರಾದಂತ ದೇವರಾಜು ಅವ್ರು ಇರ್ಬೋದು, ನನಗೆ ನೋಟಿಸ್ ಕೊಟ್ಟಿದ್ರು, ನಾವು ಸಮೇತ ಅವ್ರು ಕನ್ವಿನ್ಸ್ ಮಾಡಿದ್ವಿ. ನಾವು ಯಾವುದೇ ಸ್ಟ್ರೈಕ್ ಮಾಡಕ್ ಬರೋದಿಲ್ಲ, ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ, ನಮ್ಮ ರೈತರಿಗೆ ಭೂಮಿಯನ್ನು ಬಿಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಡಕ್ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿದ್ವಿ. ಅದಕ್ಕೆ ಅವ್ರು ಒಪ್ಪಿಗೆನೂ ಸೂಚಿಸಿದ್ದಾರೆ. ಫ್ರೀಡಂ ಪಾರ್ಕ್ ವರ್ಗೂ ನಿಮ್ಗೆ ಬಿಡ್ತೀವಿ, ಫ್ರೀಡಂ ಪಾರ್ಕ್ ಆದ್ಮೇಲೆ ನಾವು ಒಂದ್ 20 ಜನ ಬಂದು ನಾವು ಮನವಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಗೆ ನಿರ್ದೇಶನ ಇತ್ತು ಅಲ್ಲಿ. ಅದ್ರ ಪ್ರಕಾರ ನಾವೆಲ್ಲ 8 ಬಸ್ಗಳು ನಾವು ಮಾಡ್ಕೊಂಡು ಅಣ್ಣಾ ಬಿಲ್ಡಿಂಗ್ ಹತ್ರ ಬಂದಾಗ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ರೈತರಿಗೆ. 8 ಬಸ್ ಬಂದು ನಾವು ಸುಮಾರು ಒಂದು 20 ಜೀಪ್ ನಿಂತಿದೆ. ನಾವು ಅಲ್ಲಿ ಕ್ವಶನ್ ಮಾಡಿದ್ವಿ, ನಮ್ಗೆ ಫ್ರೀಡಂ ಪಾರ್ಕ್ ಕೂಡ ಹೋಗೋದಕ್ಕೆ ನಮ್ಗೆ ಅನುಮತಿ ಇದೆ, ನೀವೇ ಎಲ್ಲ ಪೊಲೀಸ್ ಇಲಾಖೆ ಸಿಟಿ ಪೊಲೀಸ್ನವ್ರು ಸಮೇತ ನಮ್ಗೆ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಿಳಿಸಿದಾಗ ಅವರೇ ನಮ್ಗೆ ರೂಟ್ ಮ್ಯಾಪ್ ಕೊಟ್ರು, ಗೂಗಲ್ ಮ್ಯಾಪ್ ಕೊಟ್ರು. ಗೂಗಲ್ ಮ್ಯಾಪ್ ಕೊಟ್ಬಿಟ್ಟು 8 ಬಸ್ ನಮ್ಗೆ ಇಲ್ಲಿ ಬರ್ಬೇಕು, ಇಲ್ಲಿ ಫ್ರೀಡಂ ಪಾರ್ಕ್ ವರ್ಗೂ ನಮ್ಗೆ ಇದು ನೀವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಎಸ್ಕಾರ್ಟ್ಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಸಿಟಿನಲ್ಲಿ ಟ್ರಾಫಿಕ್ ತೊಂದರೆ ಆಗದಿರೋ ಹಾಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಮಿಸ್ಗೈಡ್ ಮಾಡಿದ್ರು. ನಮ್ಗೆ ಮಿಸ್ಗೈಡ್ ಮಾಡ್ಬಿಟ್ಟು ಅದು ಅವ್ರು ಅಲ್ಲಿಗೂ ನಾವು ರೈತರು ಅವ್ರು ನಂಬಲಿಲ್ಲ. ನಮ್ದೇ ಒಂದು ಆದಂತ ಒಂದು ವಾಹನವನ್ನ ನಮ್ಮ ಬಸ್ಸಿಗೆ ಮುಂದೆ ಬಿಟ್ಟಾಗ ಚೆಕ್ ಪೋಸ್ಟ್ ವರ್ಗೂ ಕರ್ಕೊಂಡು ಹೋದ್ರು. ನಮ್ಮನ್ನ ಚೆಕ್ ಪೋಸ್ಟ್ ವರ್ಗೂ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡಿದ್ರು. ಡೈವರ್ಟ್ ಮಾಡಕ್ ಹೋದಾಗ ನಮ್ಮ ರೈತರು ಕೇಳಿದ್ರು, ಯಾರು ಅಲ್ಲಿ ಇಳ್ದಿಲ್ಲ, ಯಾರು ರೈತರು ಇಳ್ದಿರ್ಲಿಲ್ಲ. ನಾನು ಅದ್ರ ಬಸ್ಸಿಂದ ಇದ್ದು ನಾನು ಇಳ್ದೋದೆ. ಅಲ್ಲಿ ನಮ್ಗೆ ಮಿಸ್ಗೈಡ್ ಮಾಡಿ, ಇಲ್ಲ ಇದೇ ಲಾಸ್ಟ್, ನಿಮ್ಗೆ ಇದೇ ಸ್ಟಾಪು, ನಿಮ್ಮನ್ನ ಸಿಟಿ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಧಮಕಿ ಹಾಕಿದ್ರು. ಅದನ್ನ ನೋಡ್ಕೊಂಡು 2-3 ಹೇಳ್ಕೊಂಡು ಹೋಗಿ ಅವ್ರ ವ್ಯಾನ್ಗಳಲ್ಲಿ ಹಾಕೊಂಡಾಗ ಎಲ್ಲ ರೈತರು ಇಳಿದ್ಬಿಟ್ರು. ಅದು ನಿಜ, ಎಲ್ಲ ರೈತರು ಇಳ್ದಿದ್ ನಿಜ. ಅಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದೀವಿ ಅಂದ್ರೆ ನಮ್ಮ ಮಹಿಳೆಯರನ್ನ ಇನಾಮನವಾಗಿ ಹೇಳ್ಕೊಂಡು ಹೋಗಿದ್ರು. ಸುಮಾರು ಹೆಣ್ಮಕ್ಳಿಗೆ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ಮೀಡಿಯಾದಲ್ಲಿದೆ, ಫೇಸ್ಬುಕ್ಗಳಲ್ಲಿದೆ, ಎಲ್ಲರೂ ಮಹಿಳೆಯರಿಗೂ ಕೈ ತರಿಸ್ಕೊಂಡು ಹೋಗಿದೆ. ಒಂದ್ ಮಹಿಳೆಯರು 4-5 ಜನ ಅಲ್ಲಿ ಲೇಡಿ ಪೊಲೀಸ್ ಅವ್ರದ್ದು ಇಚ್ಚಾಗಿರ್ಲಿಲ್ಲ, ಎಲ್ಲ ಜೆಂಟ್ಸವ್ರೆ ಎತ್ಕೊಂಡು ಹೋಗ್ತಾ ಇದ್ರು. ಅಂತ ಇನಾಮನವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ನಮ್ ದೇವರಾಜ್ ಅವ್ರನ್ನ ಸಹಿತ, ನನ್ನನ್ನು ಸಮೇತ 4 ಜನ ಎತ್ಕೊಂಡೋದ್ರು ಫಸ್ಟ್. ಆಮೇಲೆ ಕೊನೆಗೆ ಬಸ್ಸಲ್ಲಿ ಒಳಗಡೆ ಹಾಕ್ಬಿಟ್ರು. ಫಸ್ಟ್ ಬಸ್ಸಲ್ಲಿ ಹಾಕ್ಬಿಟ್ರು ನಮ್ಮನ್ನ. ನಾವ್ ಎಷ್ಟು ಕನ್ವಿನ್ಸ್ ಮಾಡಿದ್ರು ಆಗ್ಲಿಲ್ಲ, ಬಟ್ ಆದ್ರೂ ಅಹಿತಕರ ಘಟನೆಗಳೇ ನಡೀತು ಅಲ್ಲಿ ಹೆಚ್ಚಾಗಿ. ಏನು ದೇವರಾಜ್ ಅವ್ರನ್ನ ಹೊಡೆದ್ರು, ಮತ್ತೆ ರಂಗನಾಥ್ ಅಂದ್ಬಿಟ್ಟು ನಮ್ ಬಿಯೋಸಳ್ಳಿ ಹುಡುಗ, ಅವ್ನ ಪಾಪ ಅವ್ನ ಕಾಲ್ ಮೇಲೆ 3 ಜನ ಪೊಲೀಸರು ನಿಂತ್ಕೊಂಡಿದ್ದಾರೆ, ನರ್ವುಗಳೆಲ್ಲ ಟ್ವಿಸ್ಟ್ ಆಗಿದೆ. ಅದಾದ್ಮೇಲೆ ದೇವರಾಜ್ ಅವ್ರನ್ನ ಜೀಪ್ ಒಳಗಡೆ ಹಾಕಿ ಹೊಡೆದಿದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡು ಅವರು 8-9 ಬಸ್ಗಳಲ್ಲಿ ಮುಂದಾಲೋಚನೆ ಮಾಡ್ಕೊಂಡೆ ಅವ್ರು ಇಟ್ಕೊಂಡಿದ್ರು. ಅವರು ನಮ್ಮ ರೈತರ ಮೇಲೆ ಅವ್ರು ದ್ವೇಷ ಸಾಧಿಸೋದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮನ್ನ ಅಲ್ಲಿ ಸಿಟಿ ಒಳಗಡೆ ಬೀಳ್ದಿರ ಅಲ್ಲೇ ಅಡ್ಡ ಹಾಕಿದ್ದಾರೆ. ನಾವ್ ಇದನ್ನೆಲ್ಲ ಕ್ವಶನ್ ಮಾಡಿದಾಗ ಒಂದೊಂದು ಬಸ್ನ ಒಂದೊಂದ್ ಕಡೆ ಡೈವರ್ಟ್ ಮಾಡ್ಬಿಟ್ರು. ಒಂದು ಬಸ್ನ ಇಂದಿರಾನಗರ, ಒಂದು ಬಸ್ನ ಚಾಮರಾಜಪೇಟೆ, ಕಬ್ಬನ್ ಪಾರ್ಕ್, ಇಲ್ಲೆಲ್ಲ ಕಡೆ ಡೈವರ್ಟ್ ಮಾಡ್ಬಿಟ್ರು ನಮ್ಮನ್ನ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಆಡ್ಗೋಡಿ ಕ್ವಾರ್ಟರ್ಸ್ ಅಲ್ಲಿ ಒಂದು ಬಸ್ ಫಸ್ಟ್ ಹೋಯ್ತು. ಇನ್ನೊಂದು ಬಸ್ ಅಲ್ಲಿ ದೇವರಾಜು ಅವರು, ಇನ್ನೊಂದು ಬಸ್ ಬಂದಾಗ ದೇವರಾಜ್ ಅವ್ರು ಬಂದ್ರು. ನಾವು ನಮ್ಮನ್ನೆಲ್ಲ ಹೋಗಿ ಒಂದು ಬಸ್ ಅಲ್ಲಿ 50 ಜನ ಇಳಿದಿದ್ದೀವಿ. ಲೇಡೀಸ್ಗೆಲ್ಲ ಏಟ್ ಆಗಿದೆ. ಅಲ್ಲಿ ಹೋದ್ರೆ ಒಂದು ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಮತ್ತೆ ಒಂದು ನೀರಿಲ್ಲ, ಕುಡಿಯಕ್ಕೆ ಯಾರಿಗೂ ನೀರಿಲ್ಲ. ಮತ್ತೆ ಅಲ್ಲಿ ಏಟ್ ಆಗ್ಬಿಟ್ಟು ರಂಗರಾಜ್ ಬಂದ್ರು, ಮತ್ತೆ ದೇವರಾಜ್ ಬಂದ್ರೆ ಅವ್ರಿಗೆ ಏಟ್ ಆಗಿದೆ. ಆಂಬುಲೆನ್ಸ್ ಇಲ್ಲ. ನಾವು ಯಾವ್ದೋ ಒಂದು ಮಾರುತಿ ವ್ಯಾನ್ ಅಲ್ಲಿ ಹಾಕೊಂಡು ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಅವ್ರಿಗೆ, ಅಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ. ಯಾವ್ದೋ ಒಂದು ಮಾರುತಿ ವ್ಯಾನು, ಅದು ಪಾಪ ತರಕಾರಿ ಹಾಕೊಂಡು ಹೋಗಿ ಹಾಕ್ಬಿಟ್ಟು ಬರ್ತಾ ಇದ್ದ ಅವ್ನು ಮಾರುತಿ ವ್ಯಾನ್ ಅವ್ನು ಕರ್ಕೊಂಡ್ಬಂದು, ಅದ್ರಲ್ಲಿ ನಾವು ಅಷ್ಟು ಜನ ಪೊಲೀಸರು ಇದ್ರು, ಯಾರು ಬಂದಿಲ್ಲ ಇಲ್ಲಿ ಬಗ್ಗೆ ನಮ್ಗೆ. ಮತ್ತೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ನಮ್ಗೆ ACP ಒಬ್ರು ಲೇಡಿ ಒಬ್ರು, ಅವ್ರು ತುಂಬಾನೇ ನಮ್ಗೆಲ್ಲ ಹೆಣ್ಮಕ್ಳಿಗೆಲ್ಲ ತುಂಬಾ ಬೈದಿದ್ದಾರೆ. ಮತ್ತೆ ನಾರಾಯಣ್ ಅಂತ DCP ಅವ್ರು ಬೇಕಾದ್ರೆ ಮಾಧ್ಯಮದಲ್ಲಿ ನೋಡಿ ಅವ್ರು ರೆಕಾರ್ಡ್ ಮಾಡಿದ್ದಾರೆ. ಅವ್ರದ್ದು ಬಿಹೇವಿಯರ್ ಹೆಂಗಿತ್ತಂದ್ರೆ ಅಷ್ಟು ವರ್ಷಾಗಿ ಅವರು ನಮ್ಮ ರೈತರ ಮೇಲೆ ಇದು ಮಾಡಿದ್ದಾರೆ. ಅಷ್ಟೆಲ್ಲ ಆದ್ರೂ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ. ಹಾಸ್ಪಿಟ್ಲ್ ಅಲ್ಲಿ ಸುಮ್ನೆ ನಾನು ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ನಾನೇ ಇದ್ದೀನಿ ಅಲ್ಲಿ. ಫಸ್ಟ್ ಏಡ್ ಮಾಡ್ಸೋದ್ರಿಂದ ಹಿಡಿದು ಸ್ಕ್ಯಾನಿಂಗ್ ಎಲ್ಲ. ಆಚೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ರೀ ಎಲ್ಲ ಚೆನ್ನಾಗಿದ್ದಾರೆ, ಏನು ಇಲ್ಲ, ರೈತರಿಗೆ ಯಾರು ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಮಾಧ್ಯಮದವ್ರಿಗೆ ಮತ್ತೆ ಪೊಲೀಸರು ರಿಪೋರ್ಟ್ ಕೊಡ್ತಾರೆ. ಇಂಥ ಪರಿಸ್ಥಿತಿ ಇದೆ ನಮ್ದು ಆನೇಕಲ್ಲಲ್ಲಿ. ಇಷ್ಟೆಲ್ಲ ಆದ್ಮೇಲೆ ನಮ್ದು ಆವತ್ತಿಂದ ನಮ್ಗೆ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇಷ್ಟ ಹೊಡೆದಿದ್ದು ಅವರು, ಏಟಿಗೆ ತಿಂದಿದ್ದು ರೈತರು ನಾವು. ನಮ್ಮ ಮೇಲೆ FIR ಆಗಿದೆ, ಇನ್ನು ಇವ್ರಿಗೆ ಹೇಳಿಲ್ಲ, FIR ಆಗಿದೆ. FIR ಆಗ್ಬಿಟ್ಟು ನಮ್ಮನ್ನೆಲ್ಲ ಒಳಗಡೆ ಹಾಕೋಕ್ ನೋಡ್ತಾ ಇದ್ದಾರೆ. ಯಾರ್ಯಾರು ಏನು ಸುಮಾರು 8 ಜನದ ಮೇಲೆ ಹೆಸರು ಮೇಲೆ FIR ಮಾಡಿ ಮತ್ತೆ ಇತರರು ಅಂತ ಹಾಕಿದಾರಂತೆ. ಯಾರನ್ನ ಬೇಕೋ ಸೇರಿಸಬಹುದು ಅವರು. ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನೆಲ್ಲ ಖಂಡಿಸೋದಕ್ಕೆ ಏನು ಸೋಮವಾರ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ನಮ್ಮ
ಆರ್ ಅಶೋಕ್ ಅಣ್ಣವರು, ಮತ್ತೆ ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು, ಮತ್ತೆ ನಮ್ಮ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರು, ಮತ್ತೆ ಗೋಪಿನಾಥ್ ರೆಡ್ಡಿ ಅವರು, ಅವರೆಲ್ಲರೂ ನಮ್ಮ ರೈತರಿಗೆ ಬೆಂಬಲ ಸೂಚಿಸಲು ಬರ್ತಾ ಇದ್ದಾರೆ. ಅವತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ನಾಯಕರು, ನಮ್ಮ ಬಿಜೆಪಿ ನಾಯಕರು ಎಲ್ಲರೂ ತಾವು ಬಂದು ಅವ್ರ ಜೊತೆ ರೈತರಿಗೆ ಬೆಂಬಲವನ್ನು ಸೂಚಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೇನೆ. ಆ ದಿನ 10:10ವರೆಗೆ ಬಯಲುಬಸವೇಶ್ವರ ದೇವಸ್ಥಾನದಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಮುತ್ತನಲ್ಲೂರು ಧರಣಿ ಪ್ರದೇಶದಲ್ಲಿ ಧರಣಿ, ಯಾಕಂದ್ರೆ 200 ಚಿಲ್ಲರೆ ದಿನ ಆಗಿದೆ ಈಗ ಧರಣಿ ನಾವು ಸ್ಟಾರ್ಟ್ ಮಾಡಿ ಆ ಪ್ರದೇಶಕ್ಕೆ ಬಂದು ನಮ್ಮ ಆರ್ ಅಶೋಕ್ ಅಣ್ಣನವರು ಅಲ್ಲಿ ಒಂದು ರೈತರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಾದ ನಂತರ ಅಂದೇನಹಳ್ಳಿನಲ್ಲಿ ಸಹ ನಮ್ಮ ಧರಣಿ ಟೆಂಟ್ ಅಲ್ಲಿ ಬಂದು ನಮ್ಮ ರೈತರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತದನಂತರ ನಮ್ಮೆಲ್ಲ ನಾಯಕರ ಜೊತೆ ನಮ್ಮ ಏನು ಈ KIDB ಬರಡು ಭೂಮಿ ಅಂತ ಹೇಳಿದೆ, ಬರಡು ಭೂಮಿ ಅಂತ ಹೇಳ್ಬಿಟ್ಟು ಅಕ್ವಿಷನ್ ಮಾಡಿರೋದು, ಯಾವ ರೀತಿ ಬರಡು ಭೂಮಿ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಶೋಕಣ್ಣವ್ರು ಹಿಂದೇನು ಬರ್ತೀನಿ ಅಂತ ಹೇಳಿದ್ರು. ಕಾರಣಾಂತರಗಳಿಂದ ಸ್ವಲ್ಪ ಡೇಟ್ ಪೋಸ್ಟ್ಪೋನ್ ಆಗಿತ್ತು. ನಮ್ಮ ಉಳ್ಳಳ್ಳಿಯವರೆಲ್ಲ ನಾವೆಲ್ಲ ಹೋಗಿ ಭೇಟಿ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ರೈತರು ಏನೇನು ಬೆಳೆದಿದ್ದಾರೆ, ಎಲ್ಲೆಲ್ಲಿ ಬೆಳೆ ಬೆಳೆದಿದ್ದಾರೆ ಆ ಜಾಗಕ್ಕೆ ಅವ್ರು ಭೇಟಿ ನೀಡಲಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು ಮತ್ತೆ ನಮ್ಮ ಮಿನಿಸ್ಟರ್ ಜೊತೆ ಭೇಟಿ ನೀಡಲಿದ್ದಾರೆ. ತಾವೆಲ್ಲ ತಾಲೂಕಿನ ರೈತರು ಮತ್ತೆ ನಮ್ಮ ಲೀಡರ್ಸ್ ಎಲ್ಲ ತಾವು ಅವ್ರು ಬಂದಾಗ ಅವ್ರ ಜೊತೆ ನಿಂತು ನಮ್ಮ ತಾಲೂಕಿನ ಎಲ್ಲ ನಮ್ಮ ರೈತರಿಗೆ ಏನ್ ಭೂಮಿ ಕಳ್ಕೊಂಡಿದ್ದಾರೆ ಅಂತ ಆ ರೈತರಿಗೆ ಬೆನ್ನೆಲುಬಾಗಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರ ಜೊತೆ ನಾವು ನಿಲ್ಲೋಣ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ತಮ್ಮ ಮಾಧ್ಯಮದವರು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರೇನ್ ನಮ್ಮ ನಾಯಕರು ಬರ್ತಾ ಇದ್ದಾರೆ, ತಾವೆಲ್ಲ ಒಂದು ನ್ಯಾಷನಲ್ ಮೀಡಿಯಾ ಇರ್ಬೋದು, ತಾವೆಲ್ಲ ಎಲ್ಲ ಮೀಡಿಯಾದವರು ದಯವಿಟ್ಟು ಅವತ್ತು ಬಂದು ಭಾಗವಹಿಸಿ ತಾವು ಸಹಿತ, ಯಾಕಂದ್ರೆ ಈಗಾಗಲೇ ತಾವು ಧರಣಿ ನಿರತ ಪ್ರದೇಶಕ್ಕೆ ಪತ್ರಕರ್ತರೆಲ್ಲ ಬಂದು ನಮ್ಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನಿಂತಿದ್ದಾರೆ. ಮತ್ತೆ ನೀವು ಒಂದಿನ ಧರಣಿಯಲ್ಲಿ ಪಾಲ್ಗೊಂಡಿದ್ದೀರಾ, ನೀವು ಸಹಿತ ನಮ್ಗೆ ಬೆನ್ನೆಲುಬಾಗಿದ್ದೀರಾ. ಈ ನಿಟ್ಟಿನಲ್ಲಿ ಭೂಮಿ ಕಳ್ಕೊಳ್ಳೋದು ಬೇಡ, ಯಾವುದೇ ಕಾರಣಕ್ಕೂ ಭೂಮಿ ನೀಡೋದಿಲ್ಲ ಅನ್ನೋ ರೈತರು ನಿರ್ಧಾರ ಮಾಡಿದ್ದಾರೆ. ತಮ್ಮ ಮಾಧ್ಯಮದವರ ಸಹಕಾರ ಸಹಿತ ನಮ್ಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಸಹಕಾರವನ್ನು ಕೋರ್ತಾ ತಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಿಜೆಪಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾಧ್ಯಮದವರ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ SRT ಅಶೋಕಣ್ಣನವರು ಅಧ್ಯಕ್ಷತೆಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು, ಜಯಪ್ರಕಾಶ್ ಅವರು, ನಾರಾಯಣ ರೆಡ್ಡಿ ಅವರು, ನಾಗರಾಜಣ್ಣವರು, ವೇಣುವರು, ಮತ್ತು ನಮ್ಮ ರಮೇಶ್ ರೆಡ್ಡಿ ಅವರು, ಮಂಜುನಾಥ್ ರೆಡ್ಡಿ ಅವರು, ಗುರು ವೆಂಕಟೇಶ್ ಅವರು ಸಹ ಎಲ್ಲ ಬಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಅವರಿಗೂ ಮತ್ತು ಪತ್ರಿಕಾ ಮಾಧ್ಯಮರಿಗೂ ವಂದಿಸ್ತಾ, ಏನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಜಾಪುರ ಹೋಬಳಿಯಲ್ಲಿ ಬಹಳಷ್ಟು ದಿನಗಳಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದೇನು ಅಂತ ತಮಗೂ ಗೊತ್ತಿದೆ. ಏನು 8 ತಿಂಗಳಿಂದ ಅಹೋರಾತ್ರಿ 11 ಹಳ್ಳಿಗಳು ಅಹೋರಾತ್ರಿ ರೈತರಿಗೆ KIDB ಅಕ್ವಿಜೇಷನ್ ಭೂಸ್ವಾಧೀನ ಆಗಿರೋದ್ರ ವಿರುದ್ಧವಾಗಿ ಅಹೋರಾತ್ರಿ ಧರಣಿಯನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಬೆಂಬಲವನ್ನು ಸೂಚಿಸಬೇಕನ್ನೋ ಒಂದು ಉದ್ದೇಶದಿಂದ, ಹಾಗೆ ಈ ಭಾಗದ ರೈತ ಬಾಂಧವರು ರಾಜ್ಯದ ಹಾಗೂ ದೇಶದ ಬೆನ್ನೆಲುಬು ಬಂದರು ತಪ್ಪಾಗಲಾರದು. ಅವರು ಮಾಡಿದಂಥ ವಿಶೇಷವಾಗಿ ಅವರ ಒಂದು ಕೊಡುಗೆ, ರೈತರದ್ದು ಒಂದು ಕೊಡುಗೆ ಆದರೆ ಆರ್ಮಿ ಅಂದರೆ ಗಡಿ ಕಾಯುವಂಥದ್ದು ಒಂದು ಸೇವೆ. ಹಾಗಾಗಿ ಅವರಿಬ್ಬರು ಸಮೃದ್ಧಿಯಿಂದ ಶಾಂತಿಯುತವಾಗಿದ್ದರೆ ನಾವೆಲ್ಲ ಬದುಕಲಿಕ್ಕೆ, ಜೀವನ ಮಾಡಲಿಕ್ಕೆ ಬಹಳ ಸುಲಭವಾಗಿ ಈವರೆಗೂ ನಡ್ಕೊಂಡ್ಬಂದು ಇರುವಂಥ ಪದ್ಧತಿ ಅದು. ಹಾಗಾಗಿ ರೈತರಿಗೆ ಈ ಭಾಗದಲ್ಲಿ ತೊಂದರೆ ಆಗ್ತೈತಂದರೆ ನಾವೆಲ್ಲ ಅವ್ರಿಗೆ ಹಿಂದೆ ನಿಂತು ಕೈ ಜೋಡಿಸುವಂಥ ಕೆಲಸ, ಅವ್ರಿಗೆ ಸಹಮತವನ್ನು ಮಾಡಬೇಕಾಗಿದ್ದು ನಮ್ಮ ಎಲ್ಲರ ಧರ್ಮ. ಹಾಗಾಗಿ ಸರಿಸುಮಾರು 240-250 ದಿನಗಳ ಕಾಲದಿಂದಲೂ ಸಹ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಧರಣಿಗೆ ನಾವು ಯಾವಾಗಲೂ ಈಗ ಮುಂದೆನೆ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಗಿತ್ತು. ಕಾರಣಾಂತರಗಳಿಂದ ಮತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಹೋಗಿ ಅವ್ರ ಜೊತೆಯಲ್ಲಿ ಏನಾದರೂ ಸೇರಿಕೊಂಡ್ರೆ ರೈತರಿಗೆಲ್ಲಾದರೂ ಹೊಡೆತ ಬೀಳ್ಬೋದು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಈವರೆಗೂ ಕಾದ್ವಿ. ಆದರೆ ಈ ಕಳೆದ 3 ದಿನಗಳ ಹಿಂದೆ ರೈತ ಬಾಂಧವರು ಅರವಿಂದ್ ಭವನಕ್ಕೆ
ಅವರ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಹೋದಂಥ ಸಮಯದಲ್ಲಿ ಅವರಿಗೆ ಪಾಪ ಈ ರೈತ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ ಅವರಿಗೆ ಹಲ್ಲೆಯನ್ನ ಮಾಡಿ ಮತ್ತೆ ಅವರಿಗೆ ಹೃದಯ ಮೊದಲೇ ಹೃದಯದ ಸ್ಟ್ರೆಂತ್ ಹಾಕಿದ್ರು. ಹಾಗಾಗಿ ಅವ್ರಿಗೆ ಎಳೆದು ಮತ್ತೆ ಹೊಡೆದು ಅವ್ಯಾಚ್ಯ ಪದಗಳಿಂದ ಬೈದು ನಿಂದನೆಯನ್ನ ಮಾಡಿ ಅವ್ರನ್ನ ಪೊಲೀಸ್ ಇಲಾಖೆ ಮತ್ತೆ ಅಧಿಕಾರಿ ವರ್ಗದವರು ಎಲ್ಲ ಅವರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮತ್ತೋರ್ವ ರೈತ ಬಂಧುವನಿಗೂ ಸಹ ಅದೇ ರೀತಿ ಆಗಿದೆ. ಹಾಗಾಗಿ ಅವರೆಲ್ಲನೂ ಸಹ ನೋವು ನಲಿವುಗಳ ಜೊತೆಯಲ್ಲಿದ್ರು. ನಾವು ನಮ್ಮ ಹಿರಿಯರು ವರಿಷ್ಠರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಂಧುಗಳನ್ನ ಅಧ್ಯಕ್ಷರ ಜೊತೆಯಲ್ಲಿ ಕೂರಿಸಿ ಕೇಳಿದಾಗ ಅವ್ರಿಗೆ ಬೆಂಬಲ ಸೂಚಿಸಬೇಕನ್ನುವಂಥ ವಿಚಾರವನ್ನ ಪ್ರಸ್ತಾಪನೆ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ತಾರೀಕು ಏನು ಸೋಮವಾರ 6ನೇ ತಾರೀಕು 10ವರೆಗೆ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸರ್ ಅವರು ಬಂದು ಆ ರೈತ ಬಂಧುಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ, ಮತ್ತೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರಿಗೆ ಬಹಿಷ್ಕಾರವನ್ನು ಹಾಕಿ ಆ KDB ಅಕ್ಯುಜೇಷನ್ ಬಿಡಿಸುವಂತ ಕೆಲಸ ಮಾನ್ಯ ಆರ್ ಅಶೋಕ್ ಸಾಹೇಬ್ರ ಅವರಿಗೆ ಮಾತನ್ನು ಕೊಡ್ಲಿಕ್ಕೆ ಮತ್ತೆ ಅವ್ರ ಜೊತೆಯಲ್ಲಿ ಇರ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಹಾಗಾಗಿ ದಯವಿಟ್ಟು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಮತ್ತೆ ಎಲ್ಲ ಹಿರಿಯ ನಾಗರಿಕರು ಮತ್ತೆ ಈ ಆನೇಕಲ್ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ಸಹ ರೈತರ ಹಿಂದೆ ನಿಂತ್ಕೊಳ್ಬೇಕು. ದಯವಿಟ್ಟು ತಾವೆಲ್ಲ ಬನ್ನಿ ಅಂತ ಹೇಳ್ತಾ ಅವರಿಗೆ ಎಲ್ರಿಗೂ ಸಹ ಸೋಮವಾರಕ್ಕೆ ಮುತನಲ್ಲೂರಲ್ಲಿ ಕಾರ್ಯಕ್ರಮ ಶುರುವಾಗಿ ಎಲ್ರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ರೈತರಿಗೆ ಜೊತೆಯಲ್ಲಿ ಇರ್ಬೇಕಂತ ಹೇಳ್ತಾ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ KDB KHB ಉದಾಹರಣೆಗೆ ಒಂದೇ ಒಂದು ಹೇಳ್ತೀನಿ. ಈ ಭಾಗದಲ್ಲಿ ಹಲವಾರು ಇಂಡಸ್ಟ್ರಿಗಳಿದೆ, ಇನ್ನು ಯಾವುದು ಫಿಲ್ಫಿಲ್ ಆಗಿದೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆಲ್ಮೋಸ್ಟ್ 4-5 ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಾರಿ ಆದ್ರೂ ಸಹ ಎಲ್ಲ ಮುಚ್ಚಿಟ್ಕೊಂಡಿರೋ ತುಂಡು ಜಾಗ ಸಹ ಈ ಸರ್ಕಾರ ಬಿಡ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ KHB ಇದೆ. ಚಂದಾಪುರದ ಭಾಗದಲ್ಲಿ KHB ಅಕ್ವಿಜೇಷನ್ ಆಗಿ 20-25 ವರ್ಷಗಳ ಕಾಲ ಆಗಿದೆ. ಆದ್ರೆ ಅಕ್ವಿಜೇಷನ್ ಆಗಿ ಈವರೆಗೂ ಸಹ ಅವ್ರ ಮನೆ ಕಟ್ಕೊಳ್ಳಿಕ್ಕೆ ಮತ್ತೆ ಯಾವುದೇ ಯೋಗ್ಯ ಇಲ್ಲ. ಕಾರಣ ಏನಂದ್ರೆ ಮನೆ ಕಟ್ಕೊಳ್ಳಿಕ್ಕೆ ಒಂದು ಖಾತೆ ಇಲ್ಲ, ಒಂದು ಲೋನ್ ಇಲ್ಲ, ಮತ್ತೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಸರ್ಕಾರ ಮಾಡಿರುವಂತ KHB ಲೇಔಟ್ ಅಲ್ಲೇ ಇನ್ನ ಅವ್ರಿಗೆ ಖಾತೆ ಕೊಟ್ಟು ಅವ್ರಿಗೆ ಇಲ್ಲಿ ವಾಸ ಮಾಡುವಂತ ವಾಸಿಗರಿಗೆ ಸರಿಯಾದ ಸೌಲಭ್ಯಗಳು ಕೊಡ್ಲಾರ್ದಿರ ಮತ್ತೆ ತಿರ್ಗಾ ಈ ಆನೇಕಲ್ ತಾಲೂಕಲ್ಲಿ 2500 ಎಕರೆ ಅಕ್ವಿಜೇಷನ್ ಮಾಡ್ಲಿಕ್ಕೆ ಬರ್ತಾರೆ. ನಾವು ಪ್ರಾಣವನ್ನ ಕೊಡ್ತೇವೆ, ಪ್ರಾಣ ಬೇಕಾದ್ರೆ ಕೊಡಬಲ್ಲೆ, ನಾವು ಜಮೀನನ್ನ ಬಿಡೋಲ್ಲ ಅಂತ ಒಂದು ಮಾತನ್ನ ರೈತ ಬಾಂಧವರು ಹೇಳ್ತಾ ಇದ್ದಾರೆ. ನಾವು ಸಹ ಹೇಳ್ತಾ ಇದೀವಿ, ನಾವು ಪ್ರಾಣ ಬೇಕಾದ್ರೆ ಕೊಡಬಲ್ಲೆ, ರೈತರು ಜಮೀನನ್ನ ಸರ್ಕಾರಕ್ಕೆ ಕೊಡಲ್ಲ ಅನ್ನೋ ಮಾತನ್ನ ಹೇಳ್ತಾ ಆ ರೈತರ ಜೊತೆಯಲ್ಲೇ ಅವ್ರಿಗೆ ಆ ಜಾಗವನ್ನು ಉಳಿಸುವಂತ ಕೆಲಸ ನಾವೆಲ್ಲ ಇಡೀ ಆನೇಕಲ್ ಕ್ಷೇತ್ರದ ಜನ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ದಯವಿಟ್ಟು ತಾವೆಲ್ಲ ಬಂದು ಸೋಮವಾರ ಅವ್ರ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ಎಲ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಎಲ್ರಿಗೂ ವಿನಂತಿಯನ್ನು ಸಹ ಮಾಡ್ಕೊಳ್ತೇನೆ. ಒಂದ್ ನಿಮಿಷ ಸರ್, ಈಗ ಏನಾಗಿದೆ ಅಂದ್ರೆ ಎಲ್ರಿಗೂ ಸಹ ಒಂದೇ, ರೈತರಿಗೆ ಒಳ್ಳೇದ್ ಮಾಡ್ಬೇಕು. ಆನೇಕಲ್ ತಾಲೂಕಲ್ಲಿ ಕೃಷಿ ಭೂಮಿಯನ್ನ ಉಳಿಸ್ಬೇಕು. ಕೃಷಿ ಭೂಮಿಯನ್ನ ಅಧಿಕಾರಿ ವರ್ಗದವರು ಬರಡು ಭೂಮಿ ಅಂತ ಸುಳ್ಳು ಮಾಹಿತಿಯನ್ನ ಕೊಟ್ಟು ರೈತರ ಬಳಿ ಇರುವಂತ ಜಮೀನನ್ನ ಕಸ್ಕೊಳ್ಳ ಸಹ ಮಾಡ್ತಾ ಇದ್ದಾರೆ. ನಾವು ಯಾರೇ ಮಾಡಿದ್ರು ಸಹ ಇದು ನಮ್ಮ ವೈಯಕ್ತಿಕವಾಗಿ ಮತ್ತೆ ನಮ್ಮ ಪಾರ್ಟಿ ಆದೇಶ. ಮುಂದಿನ ದಿನಗಳಲ್ಲಿ NDA ಮೈತ್ರಿಕೂಟ ವರಿಷ್ಠರು ಏನಾದ್ರು ತೀರ್ಮಾನ ಮಾಡಿ ಜೊತೆಯಲ್ಲೇ ಮಾಡ್ಬೇಕು ಅನ್ನೋದಾದ್ರೆ ರೈತರ ಪರ ಹೋರಾಟ ಯಾರು ಕರೆದ್ರು ಸಹ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದೆ ಇರ್ತೀವಿ, ನಾವು ಕೆಲಸ ಮಾಡೇ ಮಾಡ್ತೀವಿ. ಸರ್, ಈಗ ತಾವು ಹೇಳ್ದಾಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷ ಎಲೆಕ್ಷನ್ ಚುನಾವಣೆ ಅದು ಬೇರೆ ವಿಚಾರ. ಆಗ ಭಾರತೀಯ ಜನತಾ ಪಾರ್ಟಿ ನಿಲ್ವೇನು ಅನ್ನೋಂಥದ್ದು ಹೇಳ್ತಾ ಇದೆ. ಈಗ ರೈತರಿಗೆ ಒಳ್ಳೇದಾಗೋದಾದ್ರೆ ನಾವು ವರಿಷ್ಠರಲ್ಲ, ಅಧ್ಯಕ್ಷರಿದ್ದಾರೆ, ಇನ್ನು ಹಲವಾರು ನಾಯಕರು ನಮ್ಮೆಲ್ಲ ಇದ್ದಾರೆ. ರೈತರಿಗೆ ಏನಾದ್ರು ಒಳ್ಳೇದಾಗ್ತೈತಂತೆ ಅದರಲ್ಲೇ ರೈತರ ಸಂಘದ ಗೌರವ ಅಧ್ಯಕ್ಷರಾದ ದೇವರಾಜ್ ಅವರೇ, ನಮ್ಮ ಜಯಪ್ರಕಾಶ್ ಅವರೇ, ಅವ್ರೇನಾದ್ರು ಒಪ್ಪಿಗೆ ಪಡೆದು ರೈತರಿಗೆ ಜಾಗ ಉಳಿತೈತೆ, ನೀವು BJP ಪಾರ್ಟಿ ಬಿಟ್ಟು ನಮ್ಮ ಹಿಂದೆ ಬಂದು ಶಾಸಕರ ಮನೆಗೆ ಹೋಗಿ ಮನವಿ ಪತ್ರವನ್ನ ಕೊಟ್ಟು
ರೈತರಿಗೆ ಜಮೀನು ಉಳಿತೈತೆ ಅಂದ್ರೆ 100% ನಾವೆಲ್ಲನೂ ಪಕ್ಷ ಭೇದವನ್ನು ಮರೆತು ಶಾಸಕರ ಮನೆಗೆ ಹೋಗಿ ಕೊಟ್ಟು ರೈತರಿಗೆ ಜಮೀನು ಉಳಿಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ನಾನು 2 ವಿಚಾರಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ವಿಚಾರ, ಆಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಅಶೋಕಣ್ಣವರು ಮತ್ತು ನಿಕಟಪುರ ಅಭ್ಯರ್ಥಿ ಅಂತ ಸೀನಣ್ಣವರಿಗೆಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಮೊದಲೇ ಇವರೇ ಒಂದು ವಿಚಾರ ಹೇಳಿದ್ರು ಸೀನಣ್ಣವರು, ಇದನ್ನ ರಾಜಕೀಯವಾಗಿ ಬಳಸ್ಕೊಳೋದು ಬೇಡ ನಾವು ಅಂತ, ನಾವು ಸುಮ್ಮನೆ ಇದ್ರಿ ಅಂತ, ನಮ್ಮಿಂದ ರೈತರಿಗೆ ತೊಂದರೆ ಆಗೋದು ಬೇಡ ಅಂತ. ಆದರೆ ಮೊನ್ನೆ ನಡೆದಂತಹ ಘಟನೆ ಏನು ಪೊಲೀಸರನ್ನ ಮುಂದೆ ಇಟ್ಕೊಂಡು ಸರ್ಕಾರನೇ ಅದನ್ನ ಒಂದು ಪ್ರಾಯೋಜಿತ ನಾಟಕ, ಅಂದರೆ ಅವತ್ತು ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸಹ ಬಹಳ ಹೀನಾಯವಾಗಿ ನಡೆಸ್ಕೊಂಡಂತ ಒಂದು ಸಂದರ್ಭ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಈ ತಾಲೂಕಿನಲ್ಲಿ 3 ಬಾರಿ ಶಾಸಕರಾದಂತಹ ಶಾಸಕರಿಗೆ ಒಂದು ಜವಾಬ್ದಾರಿ ಇರಬೇಕಾಗಿತ್ತು. ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಾಸಕರು ಬೋರ್ಡು ಭೂಮಿನ, ಫಲವತ್ತಾದ ಭೂಮಿನ ಅಂತ ಸರ್ಕಾರಕ್ಕೆ ಮನದಟ್ಟು ಮಾಡಿ ಈ ರೈತರ ಪರ ನಿಂತ್ಕೊಂಡು ರೈತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಶಾಸಕರು ಮಾಡಬೇಕಾಗಿತ್ತು. ಆದರೆ ಈ ದಿನ ಶಾಸಕರು ಆ ಕೆಲಸ ಮಾಡಲಿಲ್ಲ. ನಾಮಕೆ ವ್ಯವಸ್ಥೆ, ರೈತರನ್ನ ಕೆಲವು ನಾಯಕರನ್ನ ಕರ್ಕೊಂಡೋಗಿ ಸಂಬಂಧಪಟ್ಟ ಸಚಿವರ ಮುಂದೆ ಡ್ರಾಮಾ ಆಡೋದ್ರ ಮುಖಾಂತರ ರೈತರನ್ನ ದಿಕ್ಸೂಚಿಸುವಂತ ಕೆಲಸನ ಶಾಸಕರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತೇನಾದ್ರು ಶಾಸಕರಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ರಾಜೀನಾಮೆಯನ್ನು ಕೊಟ್ಟು ಅವರ ಮುಂದೆ ಅವ್ರು ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ರೈತರ ಜೊತೆ ಕುತ್ಕೊಂಡಂತ ಕೆಲಸನ ಶಾಸಕರು ಮಾಡಬೇಕಾಗಿತ್ತು. ಆದ್ರೆ ಮಾಡಲಿಲ್ಲ. ಹಾಗಾಗಿ ಈಗ ನಮ್ಮ ವಿರೋಧ ಪಕ್ಷದ ನಾಯಕರಂತ ಅಶೋಕಣ್ಣವರು, ಸತೀಶ್ ರೆಡ್ಡಿ ಅವರು ಮತ್ತು ಸಂಸದರಂತ ಮಂಜುನಾಥ್ ಸರ್ ಅವರು, ಗೋಪಿನಾಥ್ ಸರ್ ಅವರು ಎಲ್ಲರೂ ಸಹ ಈ ಸೋಮವಾರ ಬರ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಬಿಜೆಪಿ ಎಲ್ಲ ಮುಖಂಡರುಗಳು ಮತ್ತು ನಾನು ತಾಲೂಕಿನ ಎಲ್ಲ ಪ್ರಜ್ಞಾವಂತರಲ್ಲಿ ಕೇಳ್ಕೊಳ್ಳೋದಂದ್ರೆ, ಇದು ಮಾಡ್ತಾರೆ ರೈತರ ಒಂದು ಪರವಾಗಿ ಇರತಕ್ಕಂತ ಹೋರಾಟ. ಹಾಗಾಗಿ ಈ ಒಂದು ನಾವು ಕೊಡ್ತಕ್ಕಂಥ ಬೆಂಬಲಕ್ಕೆ ಪ್ರತಿಯೊಬ್ಬರು ತಾಲೂಕಿನ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟು ನಾಳೆ ಸೋಮವಾರ ಒಂದು ಪ್ರತಿಭಟನೆ ಎಲ್ಲರೂ ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.